ಡೆಲಿವರಿ ನಂತರ ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು. ಆಮೇಲೆ ಆ ನೋವು ಹೋಗೇ ಇಲ್ಲ. ಅಲ್ಲಿ ಸಿ ಸೆಕ್ಷನ್ ಡೆಲಿವರಿನಲ್ಲಿ ಎಪಿಡ್ಯೂರಲ್ ಇಂಜೆಕ್ಷನ್ ಕೊಟ್ಟಿದ್ರು ಸ್ಪೈನ್‌ಗೆ. ಆ ಕಾರಣದಿಂದ ಬೆನ್ನು ನೋವು ಸ್ಟಾರ್ಟ್ ಆಯಿತು ಅಂತ ತುಂಬ ಜನರದ್ದು ಒಂದು ನಂಬಿಕೆ. ಕಾರಣ ಏನು ಅಂದರೆ ತುಂಬ ಜನರು ಇತ್ತೀಚಿನ ದಿನದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಇರಲ್ಲ. ಸೊ ಅವ್ರಿಗೆ ಅವ್ರ ಕೋರ್ ಮಸಲ್ ಆಗಲಿ, ಪೆಲ್ವಿಕ್ ಮಸಲ್ಸ್ ಆಗಲಿ, ಬ್ಯಾಕ್ ಮಸಲ್ಸ್ ಆಗಲಿ ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ. ಒಂದು 10 kg ವೆಯ್ಟ್ ಗೇನ್ ಆಗಿ ನಿಮ್ಮ ಬ್ಯಾಕು ಕರ್ವು ಎಕ್ಸ್ಟೆಂಡ್ ಆಗಿರುತ್ತೆ. ಸೊ ಈ ಪ್ರೋಸೆಸ್ಸಲ್ಲಿ ನಿಮಗೆ ಆ ಕಾನ್ಸ್ಟೆಂಟ್ ಸ್ಟ್ರೇನಿಂದ ಒಂದಿಷ್ಟು ಈ ಮಸಲ್ಸ್ಗಳೆಲ್ಲ ವೀಕ್ ಆಗಿರುತ್ತೆ. ಓಕೆ. ಸೊ ಫಸ್ಟ್ ನೀವು ಮಾಡಬೇಕಾಗಿರೋದು ಬಾಣಂತನದಲ್ಲಿ ನೀವೇನು ಫೋಕಸ್ ಮಾಡಬೇಕು ಅಂದರೆ ರಿಹ್ಯಾಬಿಲಿಟೇಷನ್ ಅಥವಾ ನಿಮ್ಮ ಕೋರ್ ಮಸಲ್ಸ್ನ ಸ್ಟ್ರಾಂಗ್ ಮಾಡೋದು ಅಥವಾ ಪೆಲ್ವಿಕ್ ಮಸಲ್ಸ್ನ ಸ್ಟ್ರಾಂಗ್ ಮಾಡುವಂತಹ ಒಂದಿಷ್ಟು ವ್ಯಾಯಾಮಗಳನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನು ನೀವು ಮಾಡಬೇಕು. ಜೊತೆಯಲ್ಲಿ ಬೇರೆ ಬೇರೆ ಸಿ ಸೆಕ್ಷನ್ ಆಗಿರೋರಿಗೆ, ನಾನ್ ಸಿ ಸೆಕ್ಷನ್ ಇಲ್ಲದೆ ಇರೋರಿಗೆ ಅದಕ್ಕೆಲ್ಲ ಒಂದಿಷ್ಟು 2 ವಿಡಿಯೋ ಇದೆ, ನಾನು ಯೂಟ್ಯೂಬ್ನಲ್ಲಿ ಹಾಕಿದ್ದೀನಿ. ಆ ವಿಡಿಯೋಗಳನ್ನ ನೋಡಿ ಕೋರ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡುವಂತಹ ವರ್ಕೌಟ್ಗಳನ್ನ ಮಾಡಿದ್ರೆ ನಿಮಗೆ ಪ್ರಾಬಬಲಿ ಮುಂದೊಂದು ದಿನ ಈ ರೀತಿ ಬ್ಯಾಕ್ ಪೇನ್ ಬರದೇ ಇರ್ಬೋದು. ಹಾಗೊಂದು ವೇಳೆ ಈಗ ಬ್ಯಾಕ್ ಪೇನ್ ಆಲ್ರೆಡಿ ಇದೆ, ಅದನ್ನು ಕಡಿಮೆ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಫುಲ್ ಡೀಟೇಲ್ಡ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಅದನ್ನು ಮೇಲ್ಗಡೆ ನನ್ನ KSF ಹೆಲ್ತ್ ಟಿಪ್ಸ್ ಅಂತ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಇದೆ, ಅದರಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಬ್ಯಾಕ್ ಪೇನ್ನ ಹೇಗೆ ಕಡಿಮೆ ಮಾಡೋದು ಅಂತ. ಬಟ್ ನೀವು ಇವಾಗ ಆಲ್ರೆಡಿ ಡೆಲಿವರಿ ಮಾಡೋ ಹಂತದಲ್ಲಿದ್ದೀರಾ. ಡೆಲಿವರಿ ಆದ ನಂತರ ಪೋಸ್ಟ್ ಪಾರ್ಟಮಲ್ಲಿ ಕೋರ್ ಸ್ಟ್ರೆಂಥನಿಂಗ್ ವರ್ಕೌಟ್ಸು, ಪೆಲ್ವಿಕ್ ಫ್ಲೋರ್ ಸ್ಟ್ರೆಂಥನಿಂಗ್ ವರ್ಕೌಟ್ಸು, ಅಬ್ಡಾಮಿನಲ್ ಮಸಲ್ ಸ್ಟ್ರೆಂಥನಿಂಗ್ ವರ್ಕೌಟು ಇದೆಲ್ಲದನ್ನು ಮಾಡಬೇಕು. ಸಿ ಸೆಕ್ಷನ್ ಡೆಲಿವರಿ ಆಗಿದ್ದರೆ ಒಂದು 6 ವೀಕ್ ಆದ ಕೂಡಲೇ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು ನೀವು. ಇಲ್ಲ ಅಂದರೆ ಕೋರ್ ಮಸಲ್ಸ್ ವೀಕ್ ಆಗಿ ಇನ್ಕಾಂಟಿನೆನ್ಸು ಅಂದರೆ ಯೂರಿನ್ ಕಂಟ್ರೋಲ್ ಇಲ್ಲದೆ ಇದು ಬರೋದು ಅಥವಾ ಪೈಲ್ಸು, ಈ ರೀತಿ ಹಲವಷ್ಟು ಪ್ರಾಬ್ಲಮ್ಗಳು ಪ್ರೆಗ್ನೆನ್ಸಿನಲ್ಲಿ ಬರುತ್ತೆ. ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನೀವು ಪ್ರೆಗ್ನೆನ್ಸಿಗಿನ್ನ ಮೊದಲೇ ಎಲ್ರಿಗೂ ಎಕ್ಸಸೈಸ್ ಮಾಡಿ ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಏನಕ್ಕೆ ಬಡ್ಕೋತೀನಿ ಅಂದರೆ, ಎಕ್ಸಸೈಸ್ ಮಾಡೋದು ಬರೀ ವೆಯ್ಟ್ ಲಾಸಿಗೆ ಅಂತಲೇ ಅಲ್ಲ, ಫಿಸಿಕಲ್ ಫಿಟ್ನೆಸ್. ಕೆಲವೊಬ್ಬರಿಗೆ ಅವರ ಕೋರ್ ಎಷ್ಟು ವೀಕ್ ಇರುತ್ತೆ ಅಂದರೆ ಪ್ರೆಗ್ನೆನ್ಸಿ ಆಗ್ತಿದ್ದಂಗೆ ಹರ್ನಿಯಾ, ಫೈಲ್ಸು, ಬ್ಯಾಕ್ ಪೇನು, ಬರೋ ಎಲ್ಲ ಪ್ರಾಬ್ಲಮ್ಗಳು ಬರುತ್ತೆ ಅವರಿಗೆ. ಓಕೆ. ಇದೆಲ್ಲ ಬರಬಾರ್ದು ಅಂದರೆ ನೀವು ಇನಿಷಿಯಲ್ ಸ್ಟೇಜಲ್ಲಿ ನೀವು ಸ್ಟ್ರಾಂಗ್ ಆಗಿರ್ಬೇಕು. ಇದೆಲ್ಲ ಒಂದು 20 ವರ್ಷದ ಹಿಂದೆ ಈ ಥರ ಸಮಸ್ಯೆಗಳು ವೆರಿ ವೆರಿ ರೇರ್ ಆಗಿರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಒಂದು 50% ಜನರಿಗೆ ಈ ಸಮಸ್ಯೆ ಇರುತ್ತೆ ಬಿಕಾಸ್ ಆಫ್ ದಿ ಇನ್ಆಕ್ಟಿವಿಟಿ ಆ್ಯಂಡ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಸೊ ಎಕ್ಸಸೈಸ್ ಮಾಡೋದು ಬರೀ ವೆಯ್ಟ್ ಲಾಸ್ ಮಾಡೋದಕ್ಕಲ್ಲ, ಟು ಸ್ಟೇ ಸ್ಟ್ರಾಂಗ್, ಈ ಥರ ವಿಷಯಗಳನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ.